ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಚರ್ಚೆಯಲ್ಲಿರ್ತಕ್ಕಂಥ ಕ್ಷೇತ್ರ. ಬರೀ ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಗಮನ ಸೆಳೆದಿದೆ. ಒಂದ್ ಕಡೆ ಬಂಡೆ ಮತ್ತು ಅವರ ಸಹೋದರ ಡಿ.ಕೆ. ಸುರೇಶ್ ಅವರು, ಇನ್ನೊಂದ್ ಕಡೆ ಹೃದಯವಂತ ಡಾಕ್ಟರ್ ಮತ್ತು ದೇವೇಗೌಡರ ಕುಟುಂಬ. ಈ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಅಗ್ನಿ ಯಾರನ್ನು ಆಹುತಿ ತೆಗೆದುಕೊಳ್ಳುತ್ತೆ, ಯಾರನ್ನು ರಕ್ಷಿಸುತ್ತೆ ಅನ್ನೋದು ಬಹಳಷ್ಟು ಚರ್ಚಿತ ವಿಷಯ. ಒಂದು ಕಡೆ ನೋಡಿದ್ರೆ ಡಿ.ಕೆ. ಸುರೇಶ್ ಅವರು ಅಭಿವೃದ್ಧಿಯ ವಿಚಾರ ಆಗಿರಬಹುದು, ರಾಜಕಾರಣದಲ್ಲಿ ಪಳಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳ ಪ್ರಬಲರು. ಇದುವರೆಗೂ ಡಿ.ಕೆ. ಸುರೇಶ್ ಅವರು ಈ ಕ್ಷೇತ್ರದಲ್ಲಿ ಎದುರಿಸಿದ್ದಂತಹ ಅಭ್ಯರ್ಥಿಗಳೇ ಬೇರೆ, ಯಾರು ಅವರಿಗೆ ಸರಿಸಾಟಿ ಆಗಿರ್ಲಿಲ್ಲ. ಆದರೆ ಈ ಬಾರಿಯ ಕದನ ಕಣ ಇದೆಯಲ್ಲ, ಅದು ಸಂಪೂರ್ಣ ಚಿತ್ರಣನೇ ಚೇಂಜ್ ಮಾಡಿದೆ. ಅದಕ್ಕೆ ಕಾರಣ ಕಣಕ್ಕಿಳಿದಿರ್ತಕ್ಕಂತಹ ಜನರ ಮಾನಸದಲ್ಲಿ ನೆಲೆಯೂರಿರ್ತಕ್ಕಂತಹ, ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟು ಸಮಾಜದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಈ ಬಾರಿ ಕಣಕ್ಕಿಳಿದಿದ್ದಾರೆ. ಎಲ್ಲದಕ್ಕೂ ಹೆಚ್ಚಿನದಾಗಿ ಅವರು ಸೇರಿರೋದು ದೇವೇಗೌಡರ ಕುಟುಂಬಕ್ಕೆ. ಇಷ್ಟು ದಿವಸ ಡಿ.ಕೆ. ಬ್ರದರ್ಸ್ಗೆ ಟಫ್ ಫೈಟ್ ಅನ್ನೋದೇನು ಅಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೊತ್ತಿರಲಿಲ್ಲ. ಈಗ ಕೊಡ್ತೀವಿ ನೋಡಿ ಅಂತಿದ್ದಾರೆ ಬಿಜೆಪಿಗರು. ಸ್ನೇಹಿತರೆ, ಡಿ.ಕೆ. ಸುರೇಶ್ ಅವರು ಹಣದಿಂದಷ್ಟೇ ಅಲ್ಲ, ಜನಬಲದಿಂದಲೂ ಸಹ ಪ್ರಬಲರು. ಜನರನ್ನು ಕಾಂತದಂತೆ ಆಕರ್ಷಿಸಿ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿ ಅದನ್ನು ವೋಟ್ ಆಗಿ ಹೇಗೆ ಪರಿವರ್ತಿಸಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿರತಕ್ಕಂತ ಚಾಣಾಕ್ಷ ರಾಜಕಾರಣಿ. ದುಡ್ಡಿಗಂತೂ ಏನೂ ಕಡಿಮೆ ಇಲ್ಲ. 3 ಬಾರಿ ಸಂಸದರಾಗಿರೋರು. ಅವರ ಸಹೋದರ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಬೇರೆ. ಮೇಲಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಶಾಸಕರ ಬಲ ಕಾಂಗ್ರೆಸ್ಗಿದೆ. ಕುಣಿಗಲ್ನಲ್ಲಿ ಕಾಂಗ್ರೆಸ್ ಶಾಸಕ ರಂಗನಾಥ್, ಮಾಗಡಿಯಲ್ಲಿ ಬಾಲಕೃಷ್ಣ, ಕನಕಪುರದಲ್ಲಿ ಸ್ವತಃ ಸಹೋದರ ಡಿ.ಕೆ. ಶಿವಕುಮಾರ್ ಅವರು, ರಾಮನಗರದಲ್ಲಿ ಇಕ್ಬಾಲ್ ಅವರು, ಆನೇಕಲ್ಲಲ್ಲಿ ಶಿವಣ್ಣ ಅವರು. ಆದ್ರೆ ದೋಸ್ತಿಗಳು ಕೇವಲ 3 ಸ್ಥಾನದಲ್ಲಿ ಗೆದ್ದಿದ್ದಾರೆ. ಆರ್ ನಗರ, ಚನ್ನಪಟ್ಟಣ ಮತ್ತು ಎಂ ಕೃಷ್ಣಪ್ಪ ಬಿಜೆಪಿಯಿಂದ ಸೌತ್ ಅಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಹಣ ಬಲದಿಂದಲೂ ಡಿ.ಕೆ. ಸುರೇಶ್ ಅವರು ಮೇಲುಗೈ ಸಾಧಿಸ್ತಾರೆ. ಶಾಸಕರ ಬಲದಿಂದಲೂ ಸಹ ಈ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರು ಮೇಲುಗೈ ಸಾಧಿಸಿದ್ದಾರೆ. ಮೇಲಾಗಿ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಕಾಂಗ್ರೆಸ್ ಗವರ್ನಮೆಂಟ್. ಆದರೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನು ಯಾವುದೇ ಕಾರಣಕ್ಕೂ ಈಸಿಯಾಗಿ ಪರಿಗಣನೆ ಮಾಡುವಂತಿಲ್ಲ. ಸ್ನೇಹಿತರೆ, ನೀವು ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಬೇರೆ ಎಲ್ಲೂ ವರ್ಕೌಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಉಳಿದ 27 ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ 100% ವರ್ಕೌಟ್ ಆಗುತ್ತೆ. ಈ ಬಾರಿ ಡಿ.ಕೆ. ಸುರೇಶ್ ಅವರ ಸೋಲಿಗೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮೈತ್ರಿ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ದೇವೇಗೌಡರ ಕುಟುಂಬ ಈ ಚುನಾವಣೆನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಡಿ.ಕೆ. ಸುರೇಶ್ ಅವರ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, ಕುಣಿಗಲ್ನಲ್ಲಿ, ರಾಮನಗರದಲ್ಲಿ, ಮಾಗಡಿಯಲ್ಲಿ ಮತ್ತು ಕನಕಪುರದಲ್ಲಿ ದೊಡ್ಡ ಮಟ್ಟದ ಲೀಡ್ ಆಗುತ್ತೆ. ವಿಶೇಷವಾಗಿ ಕನಕಪುರನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಆ ಕ್ಷೇತ್ರನ ರೆಪ್ರೆಸೆಂಟ್ ಮಾಡ್ತಾರೆ. ಆದ್ರೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ರಿಗೆ ಹೆಚ್ಚು ಲೀಡ್ ಸಿಗ್ತಾ ಇದೆ. ಇದನ್ನು ಹೇಗಾದ್ರೂ ಮಾಡಿ ಕಡಿಮೆ ಮಾಡ್ಬೇಕು ಅಂತ ಕಾಂಗ್ರೆಸ್ನ ಡಿ.ಕೆ. ಸುರೇಶ್ ಅವರು ತಂತ್ರಗಾರಿಕೆ ಎಣಿತಾ ಇದ್ದಾರೆ. ಇಲ್ಲೇನಾದ್ರೂ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ಗೆ ಜಾಸ್ತಿ ಲೀಡ್ ಬಂತು ಅಂದ್ರೆ, ಅವರು ಕನಕಪುರದಲ್ಲಿ ತೆಗೆದುಕೊಂಡಂತ ಲೀಡ್ ನ ಸಮ ಮಾಡಿ ಬಿಡ್ತಾರೆ. ಆಗ ಹೋರಾಟ ಸಮಬಲದ್ದಾಗುತ್ತೆ. ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ, ಕನಕಪುರ ಕ್ಷೇತ್ರದಿಂದ ಡಾಕ್ಟರ್ಗೆ ಈ ಬಾರಿ 55,000 ರಿಂದ 60,000 ಮತಗಳು ಬೀಳುತ್ತೆ. ಸುಮಾರು 190,000 ರಿಂದ 200,000 ವೋಟ್ಗಳು ಚಲಾವಣೆಯಾಗುತ್ತೆ ಕನಕಪುರ ಕ್ಷೇತ್ರದಲ್ಲಿ. ಉಳಿದ 130,000 ಮತಗಳು ಡಿ.ಕೆ. ಸುರೇಶ್ ಅವರಿಗೆ ಬೀಳಲಿದೆ. ಆಗ ಲೀಡ್ ಎಷ್ಟಾಯ್ತು? ಸುಮಾರು 1,30,000 ಆಯ್ತು. ಅಂದ್ರೆ ಕನಕಪುರ ಕ್ಷೇತ್ರ ಡಿ.ಕೆ. ಸುರೇಶ್ಗೆ ದೊಡ್ಡ ಮಟ್ಟದ ಲೀಡ್ ಅಂತೂ ಕೊಡುತ್ತೆ. ಸುಮಾರು 70,000 ಲೀಡು ಕನಕಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇನ್ನ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಂದ್ರೆ, ಇಲ್ಲೂ ಸಹ ಸುಮಾರು 200,000 ಮತದಾರರು ಮತ ಚಲಾಯಿಸ್ತಾರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಲೀಡ್ ಆಗುತ್ತೆ. ಕನಕಪುರ ಕ್ಷೇತ್ರದಲ್ಲಿ ಏನು 70,000 ಲೀಡ್ ತಗೊಂಡಿರ್ತಾರೆ ಕಾಂಗ್ರೆಸ್ನವರು, ಇಲ್ಲಿ ಬಿಜೆಪಿ ಅಭ್ಯರ್ಥಿ ಸಹ ಹೆಚ್ಚು ಕಡಿಮೆ ಅಷ್ಟೇ ಲೀಡು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಲೀಡ್ ಅನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳು ಈಗ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಇಲ್ಲೂ ಸಹ 60,000 ವೋಟ್ಗಳು ಡಿ.ಕೆ. ಸುರೇಶ್ ಅವರಿಗೆ ಹೋದ್ರೆ, ಉಳಿದ 130,000 ವೋಟ್ಗಳು ಡಾಕ್ಟರ್ಸ್ಗೆ ಬೀಳುತ್ತೆ. ಅಂದ್ರೆ ಇಲ್ಲಿ ಡಾಕ್ಟರ್ ಸಹ 70,000 ವೋಟ್ಗಳ
ಲೀಡ್ ನಲ್ಲಿ ಇರ್ತಾರೆ. ಹಾಗಾಗಿ ನಾನು ಹೇಳಿದ್ದು ಕನಕ್ಪುರದಲ್ಲಿ ಪಡೆದಂತಹ ಕಾಂಗ್ರೆಸ್ನ ಲೀಡು ಬಿಜೆಪಿಯವರು ಚನ್ನಪಟ್ಟಣದಲ್ಲಿ ಪಡೆಯೋ ಲೀಡ್ ನಿಂದಾಗಿ ಸಮ ಆಗುತ್ತೆ, ಫೈಟ್ ಈಕ್ವಲ್ ಆಗುತ್ತೆ. ಇನ್ನ ನಿರ್ಣಾಯಕ ಕ್ಷೇತ್ರಗಳು ಯಾವಪ್ಪ ಅಂದ್ರೆ ರಾಮನಗರ. ಇಲ್ಲಿ ಬಿಜೆಪಿಯವರು ಹೇಳ್ತಾರೆ ನಮಗೆ 15-20 ಸಾವಿರ 25 ಸಾವಿರ ಲೀಡ್ ಆಗತ್ತೆ ಅಂತ. ಆದ್ರೆ ಕಾಂಗ್ರೆಸ್ನವರು ಸಹ ಹೇಳ್ತಾರೆ ಇಲ್ಲ ನಮಗೆ 20-25 ಸಾವಿರ ಲೀಡ್ ಆಗತ್ತೆ ಅಂತ. ಕುಣಿಗಲ್ನಲ್ಲೂ ಅಷ್ಟೇ ಜೆಡಿಎಸ್ ಬಿಜೆಪಿ ಅವರು ನಮಗ್ ಲೀಡ್ ಆಗತ್ತೆ ಅಂತಾರೆ, ಕಾಂಗ್ರೆಸ್ನವ್ರು ಇಲ್ಲ ಈ ಕ್ಷೇತ್ರದಿಂದ ನಾವು ಲೀಡ್ ತಗತೀವಿ ಅಂತಾರೆ. ಇಬ್ಬರಿಗೂ ಬೇಡ, ಎರಡನ್ನು ಟೈ ಮಾಡಿಬಿಡಿ, ರಾಮನಗರ ಮತ್ತು ಕುಣಿಗಲ್ಲು. ಮಾಗಡಿ ಕ್ಷೇತ್ರದಲ್ಲೂ ಬೇಡ, ಎರಡನ್ನು ಈಕ್ವಲ್ ಮಾಡೋಣ. ಈಗ ಡಿಸೈಡಿಂಗ್ ಫ್ಯಾಕ್ಟರ್ ಯಾವಾಗ್ತಾವಪ್ಪ ಅಂದ್ರೆ ಆನೇಕಲ್ಲು, ಬೆಂಗಳೂರು ದಕ್ಷಿಣ ಮತ್ತು ಆರ್ ನಗರ. ಈಗ ಡಿ.ಕೆ. ಸುರೇಶ್ ಅವರು ಕಣ್ಣಿಟ್ಟಿರೋದು ಸಹ ಇದೇ ಆನೇಕಲ್ಲು ದಕ್ಷಿಣ ಮತ್ತು ಆರ್ ನಗರದ ಮೇಲೆಯ. ಇಲ್ಲಿ ಒಟ್ಟಾರೆಯಾಗಿ ರಾಮನಗರ, ಕುಣಿಗಲ್ಲು, ಮಾಗಡಿ, ಕನಕ್ಪುರ ಇಲ್ಲೆಲ್ಲ ನಮಗೆ ಲೀಡ್ ಆಗುತ್ತೆ ಅಂತ ಕಾಂಗ್ರೆಸ್ನವ್ರು ಅನ್ಕೊಂಡಿದ್ದಾರೆ. ಆದ್ರೆ ಬಿಜೆಪಿಯವರು ಇಲ್ಲ ನಮಗ್ ಲೀಡ್ ಆಗದೆ ಇದ್ರು ಸಹ ನಿಮಗೆ ಟಫ್ ಫೈಟ್ ಕೊಡ್ತೀವಿ, ನಿಮ್ಮ ಲೀಡ್ ನ ಕಡಿಮೆ ಮಾಡ್ತೀವಿ ಅಂತಾರೆ. ಅದೇ ಈ ಕಡೆ ಆರ್ ನಗರ, ದಕ್ಷಿಣ ಮತ್ತು ಆನೇಕಲ್ಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ನಮಗ್ ಲೀಡ್ ಆಗುತ್ತೆ ಅಂತಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನವರು ನಮಗೆ ಲೀಡ್ ಆಗದೆ ಇದ್ರು ಸಹ ನಿಮ್ಮ ಲೀಡ್ ಅನ್ನ ಕಡಿಮೆ ಮಾಡ್ತೀವಿ ಅಂತಾರೆ. ಆದರೆ ಒಟ್ಟಾರೆಯಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ರಿಪೋರ್ಟ್ ಅನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಈ ಕ್ಷಣಕ್ಕೆ ಡಾಕ್ಟರ್ ಒಂದು ಕೈ ಮೇಲಿದ್ದಾರೆ. ಮೇಲ್ನೋಟಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಸದ್ಯದ ಮಟ್ಟಿಗೆ ಈಗ ಸುಮಾರು ಒಂದು 45-50 ಸಾವಿರ ವೋಟ್ಗಳಷ್ಟು ಲೀಡ್ ನಲ್ಲಿದ್ದಾರೆ. ನಗರ ಪ್ರದೇಶಗಳಲ್ಲಿ ಡಾಕ್ಟರ್ಗೆ ಬೀಳ್ತಕ್ಕಂತ ವೋಟ್ಗಳು ಬಹಳಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ. ತುಳಸಿ ಮುನಿರಾಜು ಅವರು, ಅನಿತಾ ಕುಮಾರಸ್ವಾಮಿ ಅವರು ಮತ್ತು ಅಶ್ವಥ್ ನಾರಾಯಣ್ ಅವರನ್ನು ಸೋಲಿಸಿದಷ್ಟು ಸುಲಭವಾಗಿ ಡಾಕ್ಟರ್ನ ಪರಿಗಣಿಸೋದಿಕ್ಕೆ ಆಗೋದಿಲ್ಲ. ಇದು ಈಗ ಬಂಡೆ ಬ್ರದರ್ಸ್ಗೆ ನಿದ್ದೆಗೆಡಿಸಿರೋದು. ಸ್ನೇಹಿತರೆ, ಅಳೆದು ತೂಗಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಡಾಕ್ಟರ್ ಮಂಜುನಾಥ್ ಅವರ ವರ್ಚಸ್ಸನ್ನು ಪಣಕ್ಕಿಟ್ಟು ಹೇಗಾದ್ರೂ ಮಾಡಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನ ತೆಕ್ಕೆಗೆ ಪಡೆದುಕೊಳ್ಳಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಮಂಜುನಾಥ್ ಅವರು ಜಯದೇವ ಹಾಸ್ಪಿಟಲ್ ಅಲ್ಲಿ ನಿರ್ದೇಶಕರಾಗಿದ್ದಾಗ ಮಾಡಿದಂತಹ ಜನಸೇವೆಯ ಕಾರ್ಯ, ಅದರ ಕ್ರೆಡಿಟ್ ಅನ್ನು ಈಗ ಬಿಜೆಪಿ ಮತ್ತು ಜೆಡಿಎಸ್ ಪಡೆಯೋದಕ್ಕೆ ಮುಂದಾಗಿದೆ. ಆ ಕಡೆ ಡಿ.ಕೆ. ಸುರೇಶ್ ಅವರೇನು ಕಡಿಮೆ ಇಲ್ಲ, ಅವರು ಸಹ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅಂತಾರೆ ಜನ. ಮಂಜುನಾಥ್ ಅವರಿಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅವರು ರಾಜಕೀಯಕ್ಕೆ ಫ್ರೆಶ್ ಆಗಿ ಬರ್ತಾ ಇರೋದು. ರಾಜಕೀಯವಾಗಿ ಅವರಿಗೆ ಯಾರೂ ವಿರೋಧಿಗಳಿಲ್ಲ. ಮಂಜುನಾಥ್ ಅವರದು ಕ್ಲೀನ್ ಇಮೇಜು, ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಇಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ನೆಗೆಟಿವ್ ಆಗುತ್ತೆ. ಅವರ ಸಹೋದರ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಜೈಲುವಾಸ ಅನುಭವಿಸಿ ಬಂದಿದ್ದಾರೆ. ಐಟಿ ಮತ್ತು ಇಡಿ ಅವರು ಈಗಲೂ ಸಹ ಡಿ.ಕೆ. ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಜಾತಿ ಮೀರಿ ಮಂಜುನಾಥ್ ಅವರನ್ನ ಜನ ಒಪ್ಪುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ನೇಹಿತರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 14 ಲಕ್ಷದಷ್ಟು ಒಕ್ಕಲಿಗ ಮತಗಳಿದಾವೆ. ಇದರ ಮೇಲೆ ಕಣ್ಣಿಟ್ಟೆ ಬಿಜೆಪಿ ಅವರು ಸಹ ಒಕ್ಕಲಿಗ ಕ್ಯಾಂಡಿಡೇಟೇ ಆಗಿರ್ತಕ್ಕಂಥ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದ್ದಾರೆ. ಈ ಬಾರಿ ಇಲ್ಲಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಪ್ರಯೋಗಿಸೋದಿಕ್ಕೆ ಸುರೇಶ್ ಅವರಿಗೆ ಆಗೋದಿಲ್ಲ. ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಡಾಕ್ಟರ್ ಮಂಜುನಾಥ್ ಅವರು ಸ್ವಲ್ಪ ಮುನ್ನಡೆ ಸಾಧಿಸಿದ್ದಾರೆ. ಆದ್ರೆ ಅಂತಿಮ ಹಂತದಲ್ಲಿ ಏನ್ ಬೇಕಾದ್ರೂ ಆಗಬಹುದು. 1 ಓಟಲ್ಲಿ ಗೆದ್ರೂನು ಚುನಾವಣೆ ಗೆಲುವೇ ಆಗುತ್ತೆ, 1,00,000 ಓಟಲ್ಲಿ ಗೆದ್ರೂನು ಅದು ಗೆಲುವೇ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆ. ಈಗ ಎಲೆಕ್ಷನ್ ನಡೆದ್ರೆ ಏನಾಗುತ್ತೆ ಅನ್ನೋದ್ರ ಬಗೆಗಿನ ಡೀಟೇಲ್ಡ್ ರಿಪೋರ್ಟ್ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.